ಸಮುದ್ರ ಮಂಥನ ಮಾಡಿದಾಗ ಮೊದಲಿಗೆ ಬರೋದು ದರಿದ್ರ ಲಕ್ಷ್ಮಿ, ಆ ನಂತರ ಬರೋದು ಲಕ್ಷ್ಮಿ. ಈ ದರಿದ್ರ ಲಕ್ಷ್ಮಿ ಮತ್ತು ಲಕ್ಷ್ಮಿ ದೇವಲೋಕದಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲಿ ಸುಖವಾಗಿರ್ತಾರೆ. ಆದರೆ ಇವರ ಮಧ್ಯದಲ್ಲಿ ಕ್ರಮೇಣ ಒಂದು ತಾರತಮ್ಯ ಏರ್ಪಡುತ್ತೆ. ನಾನು ಹೆಚ್ಚು ತಾನು ಹೆಚ್ಚು ಅಂತ. ದರಿದ್ರ ಲಕ್ಷ್ಮಿ ಹೇಳ್ತಾಳೆ ನಾನು ಹೆಚ್ಚು, ಲಕ್ಷ್ಮಿ ಹೇಳ್ತಾಳೆ ತಾನು ಹೆಚ್ಚು ಅಂತ. ಆದರೆ ದರಿದ್ರ ಲಕ್ಷ್ಮಿ ಹೇಳ್ತಾಳೆ ನಾನು ಹೆಚ್ಚು, ಲಕ್ಷ್ಮಿ ಹೇಳ್ತಾಳೆ ತಾನು ಹೆಚ್ಚು ಅಂತ. ಆದರೆ ಅವರಿಬ್ಬರಲ್ಲಿ ಅದನ್ನು ತೀರ್ಮಾನ ಮಾಡೋಕ್ಕಾಗಲ್ಲ. ಕಾರಣ ಮೂರನೇವರು ಬೇಕೇ ಬೇಕು. ಅಲ್ಲಿದ್ದ ಒಬ್ಬ ಪಂಡಿತನ ನಾವು ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗಿ ಅವನಲ್ಲಿ ಕೇಳ್ಕೊತಾರೆ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನೀನು ಹೇಳಬೇಕು ಅಂತ. ಈಗ ಪಂಡಿತನಿಗಂತೂ ಧರ್ಮ ಸಂಕಟ. ದರಿದ್ರ ಲಕ್ಷ್ಮಿ ಹೆಚ್ಚು ಅಂತ ಎಲ್ಲಾದರೂ ಪಂಡಿತ ಹೇಳಿಬಿಟ್ರೆ ಲಕ್ಷ್ಮಿ ಶಾಪ ಕೊಡ್ತಾಳೆ ಪಂಡಿತನಿಗೆ. ಅದೇ ಲಕ್ಷ್ಮಿ ಹೆಚ್ಚು ಅಂತ ಹೇಳಿಬಿಟ್ರೆ ದರಿದ್ರ ಲಕ್ಷ್ಮಿ ಪಂಡಿತನಿಗೆ ಶಾಪ ಕೊಡ್ತಾಳೆ. ಅಂತೂ ಶಾಪದಿಂದ ವಿಮೋಚನೆ ಇವನಿಗಿಲ್ಲ. ಶಾಪ ತಗೊಳ್ಳೇಬೇಕು. ಯಾರಾದರೂ ಒಬ್ಬರನ್ನ ಹೆಚ್ಚು ಅಂತ ಹೇಳಲೇಬೇಕು. ಅದಕ್ಕೊಂದು ಪಂಡಿತ ಉಪಾಯ ಮಾಡ್ತಾನೆ ಈ ಶಾಪದಿಂದ ಬದುಕೋದಕ್ಕೆ. ನೀವಿಬ್ಬರು ನಡ್ಕೊಂಡು ಬನ್ನಿ ಅಂತಾನೆ. ಒಂದಿಷ್ಟು ದೂರ ಲಕ್ಷ್ಮಿ, ದರಿದ್ರ ಲಕ್ಷ್ಮಿ ಇಬ್ಬರು ನಡ್ಕೊಂಬರ್ತಾರೆ. ಈಗ ನಡ್ಕೊಂಡು ಹೋಗಿ ನೋಡೋಣ ಅಂತಾನೆ. ಇಬ್ಬರು ನಡ್ಕೊಂಡು ಹೋಗ್ತಾರೆ. ಈಗ ಮತ್ತೆ ಕರೀತಾನೆ. ಆವಾಗ ಹೇಳ್ತಾನೆ, ಲಕ್ಷ್ಮಿ ಬರುವಾಗ ಚಂದ, ದರಿದ್ರ ಲಕ್ಷ್ಮಿ ಹೋಗುವಾಗ ಚಂದ ಅಂತ. ಇಬ್ಬರಿಗೂ ಸಮಾಧಾನ ಆಗುತ್ತೆ. ಇಬ್ಬರು ಖುಷಿಪಟ್ಟು ಹೋಗ್ತಾರೆ. ಅಂತೂ ಪಂಡಿತ ಶಾಪದಿಂದ ಬಚಾವಾಗ್ತಾನೆ. ದೇವತೆಗಳ ಶಾಪದಿಂದ ಬಚಾವಾಗೋದು ಸಣ್ಣ ಕೆಲಸ ಅಲ್ಲ.